ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಇಹ ಸಂಸಾರೇ ಬಹುದುಸ್ತಾರೆ ಅಂತ ಹೇಳಿರುವಂತಹ ಶಂಕರ್ ಭಗವತ್ಪಾದರ ಮಾತನ್ನು ಪ್ರಸ್ತಾಪಿಸುವಂತಹ ಒಂದು ಮುಕ್ತಕ ಈ ಕಗ್ಗ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತಕ್ಕಂಥ ಮಾತನ್ನು ಹೇಳುವಂತಹ ಒಂದು ಕಗ್ಗ ಇದಾಗಿದೆ. ಶಂಕರ ಭಗವತ್ಪಾದರ ಭಜನಾ ಮಂತ್ರವಾದಂತಹ ಭಜಗೋವಿಂದಮಲ್ಲಿ ಹೇಳುವ ರೀತಿಯಲ್ಲಿ ಈ ಒಂದು ಸೃಷ್ಟಿ ಮನುಷ್ಯನ ಒಂದು ವ್ಯವಧಾನವನ್ನ ಪರೀಕ್ಷಿಸುವಂತಹ ಮತ್ತೆ ಆತನ ಒಂದು ನಿಲುವನ್ನ ಓರೆ ಹಚ್ಚಿ ನೋಡ್ತಕ್ಕಂತಹ ಒಂದು ಮಾತನ್ನ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಬ್ರಹ್ಮ ಸೃಷ್ಟಿಯನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಹಾಗೆ ನರನನ್ನ ಪರೀಕ್ಷಿಸುವುದೇ ಬ್ರಹ್ಮನ ಆಶಯ ಅಂತ ಹೇಳಿದಂತಹ ಡಿ.ವಿ.ಜಿಯವರು ಈ ಒಂದು ಕಾವ್ಯದಲ್ಲಿ ಎಷ್ಟೇ ಚಿಂತಿಸಿದ್ರು ಕೂಡ ಸೃಷ್ಟಿಯಲ್ಲಿರ್ತಕ್ಕಂಥ ತತ್ವ ಅರ್ಥನೇ ಆಗೋದಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸುಂದರವಾದಂತಹ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಕಷ್ಟ ಪಡೋದೇನಾ ಮನುಷ್ಯನ ಒಂದು ಪಾಡು ಅಂತ ಕೇಳ್ತಾ ಇದ್ದಾರೆ. ಈ ಒಂದು 34ನೆಯ ಕಗ್ಗ ಹೀಗಿದೆ. ಎಷ್ಟು ಚಿಂತಿಸಿದೊಡಂ ಶಂಕೆಯನೆ ಬೆಳಸುವಿ ಸೃಷ್ಟಿಯಲಿ ತತ್ವವೆಲ್ಲಿಯೋ ಬೆದಕಿನರನು ಕಷ್ಟಪಡುತ್ತಿರಲೆನುವುದೇ ಬ್ರಹ್ಮ ವಿಧಿಯೇನೋ ಅಷ್ಟೇ ನಮ್ಮಯ ಪಾಡು ಮಂಕುತಿಮ್ಮ ಮಂಕುತಿಮ್ಮ. ಹಿಂದಿನ ಕಗ್ಗಗಳಲ್ಲಿ ಬ್ರಹ್ಮ ಸೃಷ್ಟಿಯ ಅದರ ಜಟಿಲತೆಯ ಬಗ್ಗೆ ಅನೇಕ ವಿಚಾರಗಳನ್ನ ಡಿ.ವಿ.ಜಿಯವರು ಹೇಳಿದ್ರು ಅಂತ ಹೇಳಿದೆ. ಅಂತಹದ್ದೇ ಇನ್ನೊಂದು ಕಗ್ಗ ಬ್ರಹ್ಮ ವಸ್ತು ಊಸುರವಳ್ಳಿಯೇ ಎಂಬಂತಹ ಶೀರ್ಷಿಕೆಯ ಅಡಿಯಲ್ಲಿ ಮೂಡಿಬಂದಿದೆ. ಈ ಸೃಷ್ಟಿಯ ಬಗೆಗೆ ನಾವೆಷ್ಟೇ ಯೋಚಿಸಿದ್ರೂ ಕೂಡ ನಮ್ಮಲ್ಲಿರುವಂತಹ ಸಂದೇಹ ನಿವಾರಣೆ ಆಗೋದಿಲ್ಲ. ಅದರ ಬಗ್ಗೆ ಇನ್ನೂ ಹೆಚ್ಚು ಅಳುಕು ಬೆಳಿತಾನೇ ಹೋಗುತ್ತೆ. ಇದರಲ್ಲಿ ಯಾವ ಸಿದ್ಧಾಂತವಿದೆ ಅಂತ ಹುಡುಕ್ತಾ ಹೋದಾಗ ನಮ್ಮೆಲ್ಲರಿಗೂ ಕಾಣಸಿಗುವುದು ಒಂದು ವಿಚಿತ್ರವಾದಂತಹ ಸಿದ್ಧಾಂತ. ಅದೇನಪ್ಪ ಅಂತಂದ್ರೆ, ಈ ಬ್ರಹ್ಮ ವಿಧಿಯ ಪ್ರಕಾರ ಮನುಷ್ಯ ಕಷ್ಟಪಡ್ತಲೇ ಇರಬೇಕು, ಅದೇ ನಮ್ಮ ಪಾಡು, ಅದೇ ನಮ್ಮ ಕೆಲಸ ಅಂತ ಹೇಳುವಂಥದ್ದು. ಎಷ್ಟು ಚಿಂತಿಸದೊಡಂ ಶಂಕೆ ಏನು ಬೆಳೆಸುವೀ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು. ನೋಡಿ, ಬೆದಕ್ತಾ ಇದ್ದಾನೆ ಅಂದ್ರೆ ಹುಡುಕ್ತಾ ಇದ್ದಾನೆ ನರ. ಅಷ್ಟಕ್ಕೆ ನಿಲ್ಸೋಲ್ಲ ಡಿ.ವಿ.ಜಿಯವರು. ಈ ಉಪನಿಷತ್ತು ಮತ್ತು ಭಗವದ್ಗೀತೆಯಲ್ಲಿ ಕೂಡ ಇದೇ ತರನಾದಂತಹ ಒಂದು ಸಿದ್ಧಾಂತವನ್ನ ಹೇಳೋದಿದೆ. ನಮ್ಮ ಈ ಕಲಿಯುಗದಲ್ಲಿ ಮೋಕ್ಷ ಪ್ರಾಪ್ತಿಯ ಸಾಧನೆ ಅಂತಂದ್ರೆ ಕರ್ಮ. ಏಕೆಂದ್ರೆ ಕರ್ಮದಿಂದಲೇ ಕೂಡ ಮನುಷ್ಯ ಮೋಕ್ಷವನ್ನ ಸಾಧಿಸೋದಕ್ಕಾಗತ್ತೆ ಅಂತ ಹೇಳ್ತಾರೆ. ನಿರ್ವಂಚನೆಯಿಂದ ಭಕ್ತಿ ಶ್ರದ್ಧೆಗಳಿಂದ ಮಾಡುವಂತಹ ಕಾಯಕದಿಂದಲೇ ಮೋಕ್ಷ ಪ್ರಾಪ್ತಿ. ಲೋಕಮಾನ್ಯ ಬಸವಣ್ಣರ ಒಂದು ಚಿಂತನೆ ಕೂಡ ಅದೇ ತಾನೇ ಆಗಿದೆ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ಸೃಷ್ಟಿಯ ಹುಟ್ಟು ಒಂದು ಪ್ರಶ್ನಾರ್ಥಕವೇ ಸರಿ. ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ವಸ್ತುವು ಕೂಡ ರಹಸ್ಯಾತ್ಮಕ, ಊಹೆಗೂ ನಿಲುಕದ್ದು. ಹುಟ್ಟು ಎಂದರೇನು? ಯಾರ ಹುಟ್ಟು? ಯಾವುದರ ಹುಟ್ಟು? ಸಾವು ಎಂದರೇನು? ಯಾರ ಸಾವು? ಯಾವುದರ ಸಾವು? ಸಾವಿನ ನಂತರವೇನು? ಮಳೆ ಏಕಾಗತ್ತೆ? ನೀರು ಹೇಗಾಗಿದೆ? ಬೆಂಕಿಯಲ್ಲಿ ಸುಡುವ ತತ್ವ ಎಲ್ಲಿದು? ವಾಯು ಏಕೆ ಒಂದೇ ತರನಾಗಿ ಇರೋದಿಲ್ಲ? ಸೃಷ್ಟಿಯ ಮೂಲ ಯಾವುದು? ಯಾವುದರಿಂದ ಯಾರಿಂದಾಯಿತು ಈ ಪೃಥ್ವಿ ಎಂಬತಕ್ಕಂತಹ ಸಾಕಷ್ಟು ಪ್ರಶ್ನೆಗಳನ್ನ ಜ್ಞಾನಿಗಳು, ಪಂಡಿತರು, ಬಲ್ಲವರು ಕೇಳಿಕೊಂಡು ಅವರ ಅನುಭವಜನಿತವಾದಂತಹ ಉತ್ತರವನ್ನೇ ನಮಗೆ ಹೇಳ್ತಾ ಬಂದಿದ್ದಾರೆ. ಅದನ್ನೇ ನಾವು ಕೂಡ ಸರಿ ಅಂತ ಪರಿಪಾಲಿಸ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕ್ರಮವಿರಬೇಕು ಅಂತ ಹೇಳಿದಾಗ ಒಂದು ಕ್ರಮ ಅಥವಾ ಒಂದು ಸಿದ್ಧಾಂತ ನನಗೆ ಜ್ಞಾಪಕ ಬರುತ್ತೆ. ತಸ್ಮಾದ್ವಾ ಏತಸ್ಯಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯುರೋ ಅಗ್ನಿ ಅಗ್ನೇರಾಪಃ ಅದ್ಬುದ್ಯ ಪೃಥ್ವಿ ಪೃಥಿವ್ಯಾ ಔಷಧಯ ಔಷಧಿಭ್ಯೋನ್ನಂ ಅನ್ನಾತ್ ಪುರುಷಃ. ಹೀಗೆ ಆತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ಗಿಡಮರಗಳು, ಗಿಡಮರಗಳಿಂದ ಆಹಾರ, ಆಹಾರದಿಂದ ಶಕ್ತಿ. ಇದೇ ಪೃಥ್ವಿಯ ಅಥವಾ ಇದೇ ಸೃಷ್ಟಿಯ ಒಂದು ಕ್ರಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ವೈಜ್ಞಾನಿಕವಾಗಿ ಸರಿಯಾದರೂ ಕೂಡ ಕೆಲವರಲ್ಲಿ ಭಿನ್ನ ಮತವಿದೆ. ಆದ್ದರಿಂದ ಇದನ್ನು ಸರ್ವಸಮ್ಮತ ಅಂತ ಹೇಳೋದಕ್ಕಾಗಲ್ಲ. ಅದು ಸರಿಯೋ
ಇದು ಸರಿಯೋ ಎನ್ನುವಂತಹ ಚಿಂತನೆಯಿಂದಲೇ ಉಂಟಾದದ್ದು ಅನೇಕ ಸಿದ್ಧಾಂತಗಳು. ನೋಡಿ, ನಮ್ಮಲ್ಲಿ ಅನೇಕ ಸಿದ್ಧಾಂತ ಇದೆ. ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಶೈವ ಸಿದ್ಧಾಂತ, ವೈಷ್ಣವ ಸಿದ್ಧಾಂತ, ಬೌದ್ಧ ಸಿದ್ಧಾಂತ, ಜೈನ ಸಿದ್ಧಾಂತ, ಪಾರಸೀಕ ಸಿದ್ಧಾಂತ, ಕ್ರೈಸ್ತ, ಇಸ್ಲಾಂ ಮತಗಳು, ಹೀಗೆ 10 ಹಲವಾರು. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕಾದಂಥ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಾ ಧರ್ಮಗಳ ನೆಲೆ ಒಂದೇ. ಈ ಎಲ್ಲಾ ಧರ್ಮಗಳು ನೆಲೆ ಒಂದೇ ಅನ್ನುವಂತಕ್ಕಂಥದ್ದು ಇಲ್ಲಿ ವಿಚಿತ್ರವಾಗಿ ಅನಿಸಿದ್ರು ಕೂಡ, ಆದರೆ ಅದು ಸರ್ವಸಮ್ಮತ, ಸರ್ವಸತ್ಯ ಕೂಡ. ಅದ್ವೈತ ಸಿದ್ಧಾಂತ ಹೇಳುವಂತಹ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಇಸ್ಲಾಂ ಧರ್ಮದಲ್ಲಿ ಅನ್ಹಲ್ ಅಕ್ ಅಂತೇಳಿ ಹೇಳೋದಿದೆ. ಅದೇ ತರಹ ಬೈಬಲ್ನಲ್ಲಿ ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್, ನೋ ಮ್ಯಾನ್ ಕಮೆತ್ ಇನ್ ಟು ದ ಫಾದರ್ ಬಟ್ ಬೈ ಮೀ ಅಂತ ಹೇಳ್ತಾರಲ್ವಾ. ಎಷ್ಟು ಸುಂದರವಾಗಿದೆ ನೋಡಿ. ಇಲ್ಲಿ ಬಟ್ ಬೈ ಮೀ ಅಂತಕ್ಕಂಥದ್ದು ಬಹಳ ವಿವೇಚನಾತ್ಮಕವಾದಂತಹ ಮಾತು. ವೇದ ಹೇಳುತ್ತಲ್ವಾ, ನಾತಸ್ಯ ಪ್ರತಿಮಾಸ್ತಿ ಯಸ್ಯ ನಾಮ ಮಹದ್ ಯಶಃ ಅಂತ ಹೇಳಿ. ನೋಡಿ, ಜಗತ್ತಿನ ಎಲ್ಲಾ ಧರ್ಮದ ಸಿದ್ಧಾಂತದ ನೆಲೆಗಟ್ಟು ಒಂದೇ ಆದರೂ ಕೂಡ ಆ ರೀತಿ ಬೇರೆ ಬೇರೆ ಅಷ್ಟೇ. ಎಲ್ಲರೂ ಕೂಡ ಆ ಬ್ರಹ್ಮಸೃಷ್ಟಿಯ ಒಂದೊಂದು ಅಂಶವೇ. ಈ ಬ್ರಹ್ಮಸೃಷ್ಟಿಯಲ್ಲಿ ಈ ಅಂಶಗಳು ಕಷ್ಟಪಡೋದೊಂದೇ ಮಾರ್ಗವನ್ನಾಗಿಸುವುದೇ ಮೋಕ್ಷ ಪ್ರಾಪ್ತಿಯ ಸಾಧನ ಅಂತಾನೆ ಅನ್ಬೋದು. ಕಷ್ಟಪಟ್ರೇನೆ ಜೀವನ. ಅದಕ್ಕೋಸ್ಕರ ಹೇಳ್ತಾರಲ್ವಾ, ವರ್ಕ್ ಹಾರ್ಡ್, ಯು ವಿಲ್ ರೀಚ್ ಯುವರ್ ಡೆಸ್ಟಿನಿ ಅಂತ. ಇಲ್ಲಿ ಈ ನರ ಸೃಷ್ಟಿಯ ತತ್ವವನ್ನು ಎಷ್ಟೇ ಹುಡುಕೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪರಿಪೂರ್ಣವಾದಂತಹ, ಸಮಂಜಸವಾದಂತಹ ಉತ್ತರ ಸಿಗೋದಿಲ್ಲ. ಬ್ರಹ್ಮ ವಿಧಿಯಾದ ಕಷ್ಟಪಡುವಿಕೆಯನ್ನ ಅನುಸರಿಸಿ ಕಾಯಕದಲ್ಲಿ ನಂಬಿಕೆ ಇಟ್ಟು ಜೀವನ ನಡೆಸಬೇಕು. ಆ ಜೀವನ ನಡೆಸುವಂತಹ ರೀತಿಯಲ್ಲಿ ಬರುವಂತಹ ಕಷ್ಟಗಳನ್ನ, ಬರುವಂತಹ ಎಲ್ಲಾ ಅಡಚಣೆಗಳನ್ನ ತನ್ನ ಶಕ್ತಿ ಮೀರಿ ಅವನು ಅದನ್ನ ಅನುಭವಿಸಿ ಅದರಿಂದ ಪಾರಾದ್ರೆ ಆಗ ನರನಿಗೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಅದೇ ನಮ್ಮೆಲ್ಲರ ಪಾಡು ಅಂತ ತಿಳ್ಕೋಬೇಕು. ಅದೇ ಜೀವನದ ಅರ್ಥ ಕೂಡ ಹೌದು. ಮುಂದೆ ಬ್ರಹ್ಮ ವಸ್ತುವಿನ ಇನ್ನಷ್ಟು ವಿಚಾರವನ್ನ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.